ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ಅಮೇರಿಕಾ ನಿಜವಾಗಿಯೂ ಇರಾನದ ವಿರುದ್ಧ ದೀರ್ಘಕಾಲೀನ ಯುದ್ಧ ಮಾಡ್ತದನ? ಯಾಕಂದ್ರೆ ಯುದ್ಧ ನಿಲ್ಲಿಸಿನ ನಿಮಗೆ ಗೊತ್ತದ, ಈಗ ಮತ್ತು ಹಲವು ದಿನಗಳಾದವು. ಆದರೂ ಹಾಗೆ ಸೀಸ್ ಫೈರ್ ಮಾಡ್ತಾ ನಡೆದು ಆಲ್ರೆಡಿ ಇರಾನಕ್ಕೆ ದಿಗ್ಬಂಧನ ಹಾಕ್ಯದ. ಸೀಸ್ ಫೈರ್ ಯುದ್ಧ ನಿಲ್ಲಿಸಿದ್ರು ಸಹಿತ ದಿಗ್ಬಂಧನ ಇರಾನದ ಯಾವುದೇ ಹಡಗುಗಳು ಹೋಗಿ ಕೊಡೋದು, ಏಷ್ಯಾ ಅಥವಾ ಇನ್ನುಳಿದ ಚೈನಾ ಅಥವಾ ಭಾರತ ಯಾವುದೇ ದೇಶಗಳಿಗೆ ಹೋಗಿ ಕೊಡೋದು ಅನ್ನುವಂಗೆ ಹಾಕ್ಕೊಂಡದ. ಅದೇ ಕಾಲಕ್ಕೆ ಅದು ದಿಗ್ಬಂಧನ ಹಾಕ್ಕೊಂಡ್ಬಿಟ್ಟಿದ ಇರಾನ್ ಸಹಿತ. ಆದ್ರೆ ಇದು ಎಲ್ಲಿವರೆಗೆ ಅಂತ, ಯಾಕಂತಂದ್ರೆ ಈಗಿನ ಪ್ರಕಾರ ಇರಾನ್ ಇದ್ದಂಥದ್ದು ತನ್ನ ವ್ಯವಹಾರಗಳನ್ನು ನಿಧಾನಕ್ಕೆಲ್ಲ ಸರಿಪಡಿಸ್ಕೊಳ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಚೈನಾಕ್ಕೆ ತನ್ನ ಕಚ್ಚಾ ಎಣ್ಣೆಯನ್ನು ಕಳಿಸ್ತಾ ಇದೆ. ಜೊತೆಗೆ ಬೇರೆ ಬೇರೆ ದೇಶದ ಜೊತೆಗೆ ಹೋಗಿ ಸಂಪರ್ಕ ಮಾಡಿ ತಮ್ಮ ಸಂಬಂಧವನ್ನು ಗಟ್ಟಿಗೊಳಿಸ್ತಾ ಇದೆ. ಈಗಾಗಲೇ ಏಕಾಂಗಿಯಾಗಿರೋ ಅಮೇರಿಕಾ ನಿಜವಾಗಿಯೂ ಶಸ್ತ್ರಾಸ್ತ್ರಗಳನ್ನು ಕಡಿಮೆ ಮಾಡಿಕೊಂಡದನ, ಅಥವಾ ಶಸ್ತ್ರಾಸ್ತ್ರಗಳನ್ನು ತಯಾರಿಸುವ ಮಟ್ಟ ಕಡಿಮೆ ಆಗಿದೆನ, ಅಥವಾ ಭಾಳಷ್ಟು ಶಸ್ತ್ರಾಸ್ತ್ರಗಳನ್ನ ವ್ಯರ್ಥವಾಗಿ ಹಾಳು ಮಾಡ್ಕೊಂಡು ಇವತ್ತು ಮತ್ತು ಶಸ್ತ್ರಾಸ್ತ್ರ ತಯಾರಿಕೆಗೆ ಮುಂದಾಗಿದ್ದಾನ. ಆದರೆ ಶಸ್ತ್ರಾಸ್ತ್ರ ತಯಾರಿಕೆ ಮಾಡೋದ್ರಲ್ಲೇ ಮುಂದಿರುವಂಥ ಅಮೇರಿಕಾ ಇದ್ದ ಶಸ್ತ್ರಾಸ್ತ್ರ ಕಳೆದುಕೊಂಡು ಮತ್ತೆ ಮಾಡೋದಕ್ಕೆ ಬೆನ್ನತ್ತಿದ್ದಾನ. ಇವು ಅನೇಕ ಪ್ರಶ್ನೆಗಳು ಇವತ್ತು. ಯಾಕಂತಂದ್ರೆ ಬೇರೆ ಬೇರೆ ಕಡೆಗಳಿಂದ ಶಸ್ತ್ರಾಸ್ತ್ರ ತರಿಸಿ ಇರಾನ್ ಸುತ್ತಮುತ್ತ ಹಾಕುವಂಥ, ಇರಾನನ್ನು ಕಂಟ್ರೋಲ್ ತರುವಂಥ ಪ್ರಯತ್ನ ಮಾಡ್ತಾಯಿದೆ. ಕೆಲವು ರಿಪೋರ್ಟ್ಗಳು ಬರೋ ಪ್ರಕಾರ ಇವತ್ತು ಮತ್ತು ಕಾಂಗ್ರೆಸ್ಸಿಗೆ $1.5 ಟ್ರಿಲಿಯನ್ ಶಸ್ತ್ರಾಸ್ತ್ರವನ್ನು ತಯಾರು ಮಾಡೋದಕ್ಕೆ ಯುದ್ಧಕ್ಕೆ ಇನ್ನೊಂದು ಕೆಲಸಕ್ಕೆ ಬೇಕು ಅಂತ ಇದರಿಂದ ಬಂದ ಏನಪ್ಪ ಅಂತಂದ್ರೆ ಈ ಬೇಡಿಕೆಯನ್ನು ಇವತ್ತು ಇಟ್ಟಿದ್ದಾರೆ. ಟ್ರಂಪ್ ಅವರು ಸುದ್ದಿಗಳು ಬರ್ತಾ ಇದ್ದಾವೆ. $1.5 ಟ್ರಿಲಿಯನ್, ಆಲ್ರೆಡಿ $1 ಟ್ರಿಲಿಯನ್ ಖರ್ಚು ಮಾಡಿದ್ದಾರೆ ಶಸ್ತ್ರಾಸ್ತ್ರಗಳ ಮೇಲೆ ಅಂತೇಳಿ. ಈ ಕ್ಷಿಪಣಿ ಇರ್ಬೋದು, ಇನ್ನುಳಿದ ಬಾಂಬರ್ಗಳಾಗಿರ್ಬೋದು, ಅಥವಾ ವಿಮಾನಗಳಾಗಿರ್ಬೋದು, ಅಥವಾ ಹಡಗುಗಳಾಗಿರ್ಬೋದು, ಯುದ್ಧ ನೌಕೆಗಳಾಗಿರ್ಬೋದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವ್ರ ಮೇಲೆ ಸಾಕಷ್ಟು ದುಡ್ಡನ್ನು ಇನ್ವೆಸ್ಟ್ ಮಾಡಿದ್ದಾರೆ ಈಗಾಗಲೇ. ಈಗ ಮತ್ತೆ ದುಡ್ಡು ಈಗಾಗಲೇ ಕಾಂಗ್ರೆಸ್ ಚರ್ಚೆ ಆಗಿ ಇಲ್ಲಿವರೆಗೆ ನಡೆದಂಥ ಯುದ್ಧದಲ್ಲೇ $1 ಟ್ರಿಲಿಯನ್ ಖರ್ಚು ಮಾಡಿದ್ದಾರೆ ಟ್ರಂಪ್ ಅವರು ಅಂತ ಆರೋಪಗಳಿದ್ದ. ಅದನ್ನು ಅಲ್ಲ ಹೇಳ್ತಾ ಇದ್ದಾರೆ ರಿಪಬ್ಲಿಕನ್ಸ್. ಇಲ್ಲ, ಅಷ್ಟು ಖರ್ಚು ಮಾಡಿಲ್ಲ, ನಮ್ಮದು $25 ಬಿಲಿಯನ್ ಆಗಿದೆ ಇಲ್ಲಿವರೆಗೆ ಅಂತ ಅವ್ರಿಗೆ ಹೇಳ್ತಾ ಇದ್ದಾರೆ. ಆದರೆ ತಜ್ಞರು, ಅದರಲ್ಲೂ ಎಕನಾಮಿಕ್ ಅರ್ಥಶಾಸ್ತ್ರದ ಮೇಲೆ ಅಭ್ಯಾಸ ಮಾಡಿದವರು, ಶಸ್ತ್ರಾಸ್ತ್ರಗಳ ಬಗ್ಗೆ ಅಭ್ಯಾಸ ಮಾಡಿದವರು ಇವತ್ತು ಏನಪ್ಪ ಅಂದರೆ ಶಸ್ತ್ರಾಸ್ತ್ರಗಳು ಕಡಿಮೆ ಬಿದ್ದಿದ್ದಾವೆ, ಅದಕ್ಕೆ ನಿಲ್ತಾ ಇದೆ ಅಮೇರಿಕ ಅನ್ನುವಂಥ ಒಂದು ಆರೋಪ ಮಾಡ್ತಾ ಇದ್ದಾರೆ. ಅದನ್ನು ಅಮೇರಿಕದ ನಾಲ್ಕು ಗಳಿತದ ಆ ಮಾತು ಬೇರೆ. ಆದರೆ ಇವತ್ತಿನ ಪೆಂಟಗನ್ ಆಗಿರ್ಬೋದು, CIA ಆಗಿರ್ಬೋದು, ಇನ್ನುಳಿದ ಯಾವುದೇ ಆಗಿರ್ಬೋದು, ಇವರು ಇವತ್ತು ಏನಪ್ಪ ಅಂತಂದ್ರೆ ಇದ್ದ ವಾಸ್ತುಸ್ಥಿತಿಯನ್ನು ಅಲ್ಲೇ ಕಾಂಗ್ರೆಸ್ ಮುಂದೆ ಇಡ್ತಾ ಇದ್ದಾರೆ. ಪರಿಸ್ಥಿತಿ ಇವತ್ತು ಗಂಭೀರ ಅದಂತ. ಯುದ್ಧಕ್ಕೆ ಹೋಗುವಷ್ಟು ಕಳಿಸುವಷ್ಟು ಶಸ್ತ್ರಾಸ್ತ್ರಗಳು ಇವತ್ತು ಕಡಿಮೆ ಬೀಳ್ತಾ ಇದ್ದಾವೆ. ಅದಕ್ಕೆ ಸೀಸ್ ಫೈರ್ನ ಮುಂದೆ ಮಾಡ್ತಾ ಇದ್ದಾರೆ ಅಂತ ಆರೋಪ ಬರ್ತಾ ಇದೆ. ಸಣ್ಣ ಆರೋಪ ಅಲ್ಲ ಇದು. ಮತ್ತು ಇದೇ ಕಾಲಕ್ಕೆ ನೀವು ಹೇಳಿದ್ದೀನಿ ಈ ಹಿಂದಿನ ಎಪಿಸೋಡದಲ್ಲೇ ಅರಬ್ ದೇಶಗಳು ಸಹಿತ ಅಮೇರಿಕಾ ಜೊತೆ ಸಂಬಂಧವನ್ನು ಕಡಿಮೆ ಮಾಡ್ತಾ ನಡೆದಿದ್ದಾವೆ ಅಂತ. ಯಾಕಂದ್ರೆ ನಮಗೆ ಸುರಕ್ಷತೆ ಕೊಡೋದು ಶಕ್ತಿ ಇವರಲ್ಲಿ ಇಲ್ಲ ಅನ್ನೋಂಥ ಭಾವ ಬರ್ತಾ ಇದೆ. ಹೀಗಾಗಿ ಇವತ್ತು ಮತ್ತೆ ಶಸ್ತ್ರಾಸ್ತ್ರ ತಯಾರು ಮಾಡೋ ಪ್ರಕಾರ ಈಗ ಏನು ಒಂದು ಪಟ್ಟು ತಯಾರು ಮಾಡ್ತಾ ಇದ್ದಾರೆ, ಶಸ್ತ್ರಾಸ್ತ್ರ ತಯಾರು ಮಾಡೋದು ಒಂದು 7 ಕಂಪ್ನಿಗಳಿದ್ದಾವೆ. ಅವ್ರಿಗೆ ಈ ಕ್ಷಿಪಣಿಗಳನ್ನು, ಪೆಟ್ರಾಟ್ಗಳನ್ನು ಇವುಗಳನ್ನೆಲ್ಲ ತಯಾರು ಮಾಡುವಲ್ಲಿ, ಅವುಗಳನ್ನ ತಯಾರು ಮಾಡುವಲ್ಲೇ ಸಾಕಷ್ಟು ಸಮಯ ಹಿಡಿತದೆ. ವರ್ಷಕ್ಕೊಂದು 400 ತಯಾರಾಗ್ತಾವೆ, ಇನ್ನೊಂದು 100 ತಯಾರಾಗ್ತಾವೆ, 500 ತಯಾರಾಗ್ತಾವೆ. ಇವೆಲ್ಲ ಅದನ್ನು ಇವತ್ತು 2 ಪಟ್ಟು 3 ಪಟ್ಟು 4 ಪಟ್ಟು ತಯಾರು ಮಾಡೋದ್ರೆ ಆರ್ಡರ್ ಮಾಡ್ತಾಯಿದ್ದಾರೆ ಟ್ರಂಪ್. ಅದಕ್ಕೆ ದುಡ್ಡು ಎಲ್ಲಿದು ಅನ್ನೋದು ಇವತ್ತು. ಯಾಕಂತಂದ್ರೆ
ಮತ್ತು ಇಷ್ಟೊಂದು ಖರ್ಚು ಮಾಡಬೇಕಾಗಿತ್ತಾ? ಮತ್ತು ಅದಕ್ಕೆ ಮುಖ್ಯವಾಗಿ ಇರಾನ್ ಜೊತೆ ಯುದ್ಧ ಮಾಡೋ ಮುಂದೆ ಏನಾದರೂ ಪ್ಲ್ಯಾನ್ ಇರ್ತಾಯಿರೋದು, ಯಾವ ರೀತಿಯಾಗಿ ಗೆಲ್ಲಬೇಕು, ಏನು ಮಾಡಬೇಕು, ಏನು ಸ್ಟ್ರಾಟಜಿ ಮಾಡಿದ್ರಿ ಅದನ್ನು ಹೇಳೇ ಇಲ್ಲ. ಏಕಾಏಕಿ ಯುದ್ಧ ಕೇಳಿದ್ರೆ ದೀರ್ಘಕಾಲೀನವಾದ ಯುದ್ಧ ಇದು, ಒಂದು ದಿನದಲ್ಲಿ 2 ದಿನದಲ್ಲಿ ಮುಗಿಯುವಂಥದ್ದಲ್ಲ, ವರ್ಷಗಳ ಕಟ್ಟ ನಡೆಯುವಂಥ ಯುದ್ಧ. ಇವತ್ತು ನೋಡಿದ್ರೆ ನೀವು ಅರ್ಧಕ್ಕೆ ಬಂದು ನಿಂತಿದ್ರಿ, ಇವತ್ತು ಶಸ್ತ್ರಾಸ್ತ್ರಗಳು ಇಲ್ಲ ಅಂತ ಹೇಳೋದು ಕಷ್ಟ, ಅದ ಅಂತ ಹೇಳೋದು ಕಷ್ಟ, ಇದ್ರ ಕಳಿಸಪ್ಪ ಅಂತೇಳಿ. ಅನೇಕ ದೇಶಗಳ ಶಸ್ತ್ರಾಸ್ತ್ರ ಸಪ್ಲೈ ಮಾಡುವಂಥ ಅಮೆರಿಕ ಇವತ್ತು ತನ್ನ ಶಸ್ತ್ರಾಸ್ತ್ರಗಳನ್ನು ಮತ್ತೆ ತರಿಸ್ಕೊಳ್ಳಿಕ್ಕತ್ತದ ಬೇರೆ ಬೇರೆ ಕಡೆಯಿಂದ. ಹೀಗಾಗಿ ಇದು ಏನಪ್ಪ ಇದು, ಅಮೆರಿಕ ಇವತ್ತು ವೀಕ್ ಆಯಿತು, ಸೂಪರ್ ಪವರ್ ತೋರಿಸೋವಾಗಿ ಸುಮ್ಮನೆ ಹಡಗುಗಳು ನಿಲ್ಲಿಸ್ಕೊಂಡು ನಿಂತದ ಅಂತ. ಯಾಕಂದರೆ ಇಲ್ಲಿ ಹಡಗುಗಳು ನಿಲ್ಲಿಸ್ಕೊಂಡು ನಿಂತರೂ ಸಹಿತ ಇರಾನದ ಬದಿಯಲ್ಲೇ ಅದನ್ನು ಬ್ಲಾಕೆಟ್ ಮಾಡಿರೋದು, ಯಾವುದು ಹೋಗಬಾರ್ದು, ಒಂದು ದಿಗ್ಬಂಧನ ಹಾಕಿದೆ, ಯಾವ ಹಡಗುಗಳನ್ನು ಈ ಹಾರ್ಮೋನ್ಸ್ನ ಮುಂದೆ ಹೋಗಬಾರ್ದು ಅಂತೇಳಿ. ಆದರೆ ಇವತ್ತು ಆ ಜಲಮಾರ್ಗ ಬಿಟ್ಟ ನೆಲಮಾರ್ಗ ಮೂಲಕ ಈ ಒಂದು ಅಫ್ಘಾನಿಸ್ತಾನ, ಪಾಕಿಸ್ತಾನ ಮೂಲಕ ರಷ್ಯಾಕ್ಕೆ ಮತ್ತು ಅದಕ್ಕೆಲ್ಲ ಚೈನಾಕ್ಕೆ ಶಸ್ತ್ರಾಸ್ತ್ರ ಕಳಿಸುವಂಥದ್ದು, ಎಣ್ಣೆಯನ್ನು ಕಳಿಸುವಂಥದ್ದು ನಡೆದದ. ಅದೇ ಮೂಲಕ ಶಸ್ತ್ರಾಸ್ತ್ರಗಳನ್ನ ಇರಾನ್ಗೆ ಕಳಿಸುವಂಥದ್ದು ನಡೆದದ. ಯುರೋಪ್ಗೂ ಅದೇ ಪರಿಸ್ಥಿತಿ ಅದ. ಯುರೋಪ್ಗೂ ಸಹಿತ ಇಸ್ರೇಲ್ ಇದು ಈ ಒಂದು ಏನಪ್ಪ ಅಂತಂದ್ರೆ ಈ ರಷ್ಯಾದ ಮೂಲಕ ಅಥವಾ ಬದಿಯ ರಾಷ್ಟ್ರಗಳ ಮೂಲಕ ತನ್ನ ಶಸ್ತ್ರಾಸ್ತ್ರ, ತನ್ನ ಎಣ್ಣೆಯನ್ನು ಕಳಿಸೋದು ಮತ್ತು ಶಸ್ತ್ರಾಸ್ತ್ರ ತರಿಸುವಂಥ ಕೆಲಸ. ಮುಖ್ಯವಾಗಿ ಚೈನಾ ಶಸ್ತ್ರಾಸ್ತ್ರ ಸಪ್ಲೈ ಮಾಡೋದ್ರಿಂದಾಗಿ, ರಷ್ಯಾ ತನ್ನ ಒಂದು ಟೆಕ್ನಿಕಲ್ ಡೆವಲಪ್ಮೆಂಟ್ಗಳನ್ನು ಕಳಿಸೋದ್ರಿಂದಾಗಿ ಇವತ್ತು ಈ ಒಂದು ನಮ್ಮ ಏನಪ್ಪ ಅಂದರೆ ಇರಾನ್ ಇವತ್ತು ಭಾಳ ಬಲಿಷ್ಠಾಗಿ ಕಾಣ್ತಾ ಇದೆ ಅಂತ. ಆದರೆ ಈಗಿದ್ದಂಥ ಪರಿಸ್ಥಿತಿ ನೋಡಿದಾಗ ಅಮೇರಿಕ ಇದು ಯಾವುದೋ ದೊಡ್ಡ ಸಮಸ್ಯೆಯಲ್ಲಿ ಮುಳುಗ್ಯದ ಅನ್ನುವಂಥ ಚರ್ಚೆಗಳು ಇಡೀ ವಿಶ್ವ ತುಂಬ ಮಾತಾಡ್ತಾ ಇದ್ದಾರೆ. ಅಮೇರಿಕಾಗೆ ಹೆಲ್ಪ್ ಮಾಡೋಕೆ ಇವತ್ತು ಯುರೋಪಿಯನ್ ಯೂನಿಯನ್ ಆಗಿರ್ಬೋದು, ಇವತ್ತಿನ ಇಂಗ್ಲೆಂಡ್ ಆಗಿರ್ಬೋದು, ಅಥವಾ ಇವತ್ತಿನ ಫ್ರಾನ್ಸ್ ಆಗಿರ್ಬೋದು, ಜರ್ಮನಿ ಆಗಿರ್ಬೋದು, ಯಾರೂ ಮುಂದೆ ಬರ್ತಾ ಇಲ್ಲ, ಹಿಂದೆ ಸರಿತಾ ಇದ್ದಾರೆ. ಯಾಕಂದರೆ ಇವರು ಆಲ್ರೆಡಿ ಅವುಗಳ ಜೊತೆ ಸಂಬಂಧನ ಕೆಡಿಸ್ಕೊಂಡಿದ್ದಾರೆ. ಇದು ನ್ಯಾಟೋ ಕೇವಲ ಒಂದು ಕಾಗದ ಹುಲಿ ಅಂತೇಳಿ. ಅದೇ ಕಾಲಕ್ಕೆ ಈ ಒಂದು ಏನಪ್ಪ ಅಂದ್ರೆ ಡೆನ್ಮಾರ್ಕ್ನ ಅಡಿಯಲ್ಲಿದ್ದಂಥ ಗ್ರೀನ್ಲ್ಯಾಂಡನ್ನು ತಮಗೆ ತೆಗೆದುಕೊಳ್ಳೋದಕ್ಕೆ ಹೋಗಿದ್ದ ಕಾರಣಕ್ಕಾಗಿ ಇವತ್ತು ಯುರೋಪ್ ಖಂಡದ ಎಲ್ಲ ದೇಶಗಳು ಅಮೇರಿಕೆಯಿಂದ ವಿಮುಖ ಆಗ್ತಾ ಇದ್ದಾವೆ. ಜೊತೆಗೆ ಇವತ್ತು ಶಸ್ತ್ರಾಸ್ತ್ರ ತಯಾರಿಕೆಯಲ್ಲೂ ಸಹಿತ ಭಾಳ ಹಿಂಬಿಳಿಕೆ ಅದ. ಆ ಪ್ರಮಾಣದಲ್ಲಿ ಇನ್ನೂ ಶಸ್ತ್ರಾಸ್ತ್ರಗಳು ತಯಾರಾಗ್ತಾ ಇಲ್ಲ ಅನ್ನೋಂಥ ರಿಪೋರ್ಟ್ಸು ಬರ್ತಾ ಇದ್ದಾವೆ. ಅಂದಾಗ ಈ ದೀರ್ಘಕಾಲೀನ ಯುದ್ಧನ ಯಾವ ರೀತಿಯಾಗಿ ಮುಂದುವರಿಸಬೇಕು ಅಂತ. ಯಾಕಂದರೆ ಇಲ್ಲಿ ಬೇಕಾಗಿದ್ದು ಯುದ್ಧ ಸಾಮಗ್ರಿಗಳು, ಅದರಲ್ಲೂ ಈ ಒಂದು ಮಿಸೈಲ್ಗಳು, ಇವುಗಳನ್ನೆಲ್ಲ ತಯಾರು ಮಾಡುವಂಥದ್ದು ಶಕ್ತಿ ಇವತ್ತು ಭಾಳ ಕಡಿಮೆ ಆಗ್ಯದ ಅನ್ನುವಂಥ ಮಾತು. ಕಡಿಮೆ ಅಂದರೆ ವರ್ಷಕ್ಕೆ 600-800 ಪೆಟ್ರೋಲ್ ಮಿಸೈಲ್ ತಯಾರು ಮಾಡುವಂಥ ಸ್ಥಳದಲ್ಲಿ ಇವತ್ತು ಒಮ್ಮೆಗೆ 1800-2000 ತಯಾರು ಮಾಡಂದ್ರೆ ಯಾವ ರೀತಿಯಾಗಿ ತಯಾರು ಮಾಡ್ಬೋದು, ಹೇಗೆ ತಯಾರು ಮಾಡ್ಬೋದು, ಇವು ಪ್ರಶ್ನೆಗಳಿದ್ದಾವೆ. ಇದೆಲ್ಲ ಒಳ ಹರವನ್ನು ತಿಳಿದಂಥ ಇರಾನ್, ಅದರಲ್ಲೂ ಚೈನಾ ಮತ್ತು ಈ ಒಂದು ರಷ್ಯಾ ಉಳ್ಕೊಂಡು ಈ ಅಮೆರಿಕ ಜೊತೆಗಿನ ಯುದ್ಧವನ್ನು ಇನ್ನಷ್ಟು ಗಟ್ಟಿಗೊಳಿಸ್ತಾನೆ ಜೋರು ಮಾಡ್ತಾ ಹೊರಟಿದ್ದಾರೆ. ಹೀಗಾಗಿ ಅಮೆರಿಕ ಇದ್ದಿದ್ದು ಇವತ್ತು ಯಾವುದೇ ರೂಪದಿಂದ ತನಗೆ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಪರಿಸ್ಥಿತಿ ಬಂದು ನಿಂತಿದ್ದರಿಂದಾಗಿ ಸಹಜವಾಗಿ ಅದು ಸೀಸ್ ಪ್ಯಾನ್ ಮಾಡ್ತಾ ಮುಂದುವರೆದಂತೇಳಿ ಇರಾನ್ ಮತ್ತು ಇನ್ನುಳಿದ ರಾಷ್ಟ್ರಗಳ ವಾದ. ಅವ್ರು ವಾದ ಇಲ್ಲ ಅಂತಲ್ಲ, ಪಾಪ ಯುದ್ಧ ಮಾಡೋಣ ಅಂದರೆ ಯುದ್ಧಕ್ಕೆ ಬರ್ತಾ ಇಲ್ಲ. ಜೊತೆಗೆ ತನ್ನ ಶಸ್ತ್ರಾಸ್ತ್ರಗಳನ್ನ ರೆಡಿ ಇಟ್ಕೊಂಡು ಬಿಡ್ತದೆ ಈ ಒಂದು ಇರಾನ್. ಹೀಗಾಗಿ ಇರಾನ್ ತನ್ನ ವ್ಯಾಪಾರ ನಡೆಸದ, ಶಸ್ತ್ರಾಸ್ತ್ರಗಳು ಸಪ್ಲೈ ಮಾಡ್ಲಿಕ್ಕತ್ತದ. ಆದರೆ ಇದರಿಂದಾಗಿ ಏನಾಗಿದೆಪ್ಪ ಅಂತಂದರೆ ಈ ಬ್ಲಾಕೆಟ್ ಮಾಡಿದ್ರಿಂದಾಗಿ ಎರಡೂ ಕಡೆ ಇತ್ತು. ಒಂದು ಕಡೆ ಏನಪ್ಪ ಅಂತಂದರೆ ಇರಾನ್ ತನ್ನಿಂದ ಮುಂದೆ ಹೋಗುವಂಥ ಹಡಗುಗಳನ್ನ ಹಿಡಿದು ನಿಲ್ಲಿಸಿದ್ರೆ, ಇರಾನಿಂದ ಹೊರಬರುವಂಥ ಹಡಗುಗಳನ್ನು ಇದು ಅಮೇರಿಕ ತಡೆದು ನಿಲ್ಲಿಸಿ ಎಲ್ಲಿವರೆಗೆ ಯುದ್ಧ ತೊಗೊಂಡು ಹೋಗ್ತದೆ ಅಂತೇಳಿ. ಯಾಕಂದ್ರೆ ಇರಾನ್ ಅಂತ ರೆಡಿ ಅದ, ನೀವು ಯಾವುದೇ ಸಂದರ್ಭ ನಾವು ರೆಡಿ ಇದ್ದೀವಪ್ಪ ಯುದ್ಧಕ್ಕೆ ಅಂತೇಳಿ. ಅದ್ರ ಹೋಗೋ ಸ್ಥಿತಿಯಲ್ಲಿ ಇವತ್ತು ಅಮೇರಿಕ ಇಲ್ಲ ಅಂದ್ರೆ ಇದ್ದ ಈ ಶಸ್ತ್ರಾಸ್ತ್ರ ತೀರದ ಮುಂದೆ ಏನು ಅನ್ನುವಂಥ ಭಯ ಅವ್ರಿಗಿದೆ ಅನ್ನೋದು ತಜ್ಞರ ಅಭಿಪ್ರಾಯ. ಈಗಾಗಲೇ CIA ಆಯಿತು, ಅದೇ ಕಾಲಕ್ಕೆ ಪೆಂಟಗನ್ ಆಯಿತು, ಇದ್ದು ವಸ್ತುಸ್ಥಿತಿಯನ್ನು ಅಮೇರಿಕ ಟ್ರಂಪ್ ಅವರು ತಿಳಿಸಿದ್ದಾರೆ. ಸ್ವತಃ ಅಮೇರಿಕೆಯಲ್ಲೂ ಸಹಿತ ಟ್ರಂಪ್ ಅವರ ಪರವಾಗಿ ಈವನ್ ಅವ್ರ ಪಕ್ಷ ನಿಲ್ತಾ ಇಲ್ಲ ಅನ್ನೋದನ್ನು ಗಮನಿಸಿದಾಗ ಇದೆಲ್ಲ ಭಾಳ ಕಷ್ಟ ದಿನಗಳನ್ನ ಎದುರು ನೋಡುವಂಥ ದಿನಗಳು. ಅಮೇರಿಕಾಗೆ ಬಂದು ಸೂಪರ್ ಪವರ್ ಹೋಗ್ತಾ ಇದ್ರದ್ದು, ಆರ್ಥಿಕವಾಗಿ ದಿವಾಳಿ ಆಯ್ತು ಅನ್ನೋಂಥ ಪ್ರಶ್ನೆಗಳು ಕೇಳಿ ಬರ್ತದೆ. ಏನಿರಲಿ, ತುರ್ತದ ಮಟ್ಟಿಗೆ ಮಾತ್ರ ಶಸ್ತ್ರಾಸ್ತ್ರಗಳನ್ನ ಸಹಿತ ತಯಾರು ಮಾಡಲಾರ ಸ್ಥಿತಿಗೆ, ಅವುಗಳನ್ನ ಎಕ್ಸ್ಪೋರ್ಟ್ ಮಾಡಲಾರದ ಸ್ಥಿತಿಗೆ ಇವತ್ತು ಅಮೇರಿಕ ಬಂದದ ಅನ್ನೋಂಥ ರಿಪೋರ್ಟ್ಸ್ ಇದ್ದಾವೆ. ಇವು ಎಷ್ಟು ಮಟ್ಟಿಗೆ ನಿಜ ಸುಳ್ಳ ಅನ್ನೋದನ್ನು ಮತ್ತೆ ಮುಂದಿನ ದಿನದಲ್ಲಿ ನೋಡೋಣ ಏನು ಡೆವಲಪ್ ಆಗ್ತದೆ ಅಂತೇಳಿ. ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಹೋಗಿಲ್ಲ ಸ್ವಲ್ಪ 16 ನ್ಯೂಸ್ ಅರ್ಥಾತ್ ಚಿತ್ರ ಅನ್ನೋದು ಸತ್ಯದ ಕೈಗಂಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ
H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.